ಸುಷ್ಮಾ, ನನಗೆ ಯಾಕೆ ಕಾಫಿ ಕೊಟ್ಟಿಲ್ಲ? ಮಾಮ್, ಡ್ಯಾಡ್, ನನಗೆ ಇವತ್ತು ಮಾರ್ನಿಂಗ್ ಕ್ಲಾಸ್, ಇನ್ನು ಬಾರ್ನ್ವಿಟಾನೇ ಕೊಟ್ಟಿಲ್ಲ. ಬಂದೇ ಇರೆ. ಬೆಳಗ್ಗೆ ಎದ್ದು ನಿನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ. ತಗೋ. ಏನಾಯ್ತು ಈಗ? ಇನ್ನು ಏನಾಗ್ಬೇಕಿತ್ತು? ನಿಮ್ಮಮ್ಮ ಮನೆಗೆ ಬಂದಿದ್ದಕ್ಕೆ ಕೆಲಸದವಳು ಮನೆ ಬಿಟ್ಟು ಹೋದ್ಲು, ಗೊತ್ತಾ? ಕೆಲಸದವಳು ಮನೆ ಬಿಟ್ಟು ಹೋದ್ಲಾ? ಅದಕ್ಕೂ ಅಮ್ಮನಿಗೂ ಏನೇ ಸಂಬಂಧ? ಏಯ್ ಬಾರೆ ಕಡೆ. ನಿಮ್ಗೇನ್ರಿ ಗೊತ್ತು ಈಗಿನ ಕೆಲ್ಸದವ್ರಿಗೆ ಎಷ್ಟು ಕೊಬ್ಬಿರುತ್ತೆ ಅಂತ? ಅಡ್ಗೆ ಮನೇಲಿ ಮಲ್ಕೊ ಅಂತ ಹೇಳಿದ್ನಲ್ಲ, ಅದಕ್ಕೆ ಓಡ್ ಹೋಗಿದ್ದಾಳೆ. ಈಗ ಏನೇ ಮಾಡೋದು? ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದೊಂದ್ ತರ ಮಾಡ್ಕೊಡೋಕೆ ನನ್ನ ಕೈಯಿಂದ ಆಗಲ್ಲ. ನಿಮ್ಗೆ ಏನೇನ್ ಬೇಕೋ ನೀವೇ ಹೋಗಿ ಮಾಡ್ಕೊಳ್ಳಿ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಾನಿಲ್ವಾ? ತಗೊಳ್ಳಿ, ಬೋರ್ನ್ವಿಟಾ. ನನಗೂ ಕೆಲಸ ಮಾಡಿ ಅಭ್ಯಾಸ ಇದೆ. ಮೊದಲು ನಿಮ್ಮಪ್ಪನಿಗೆ ಮಾಡ್ತಾ ಇದ್ದೆ, ಈಗ ನಿಮಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಅಮ್ಮನ ಕೈ ಕೆಲಸ ಮಾಡಿಸೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಸುಮ್ಮನೆ ಇರ್ರಿ. ಅವ್ರು ಯಾಕೆ ಮನೇಲಿ ಸುಮ್ಮನೆ ಕೂತಿರ್ಬೇಕು? ನಾನೇ ಕೆಲ್ಸದವಳನ್ನ ಬಿಡಿಸ್ತೆ. ಮನೇಲಿ ಕೆಲಸ ಮಾಡ್ಕೊಂಡಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಕೆಲಸ ಮಾಡದೆ ಅಡ್ಡಾಡ್ಕೊಂಡಿದ್ರೆ ನೂರಾರು ಕಾಯಿಲೆಗಳು ಬಂದ್ಬಿಡುತ್ತೆ. ಆಮೇಲೆ ಅವ್ರ ಕಾಯಿಲೆ ವಾಸಿ ಮಾಡಕ್ ನಾವೇ ದುಡ್ಡು ಖರ್ಚು ಮಾಡ್ಬೇಕಾಗತ್ತೆ. ಬನ್ನಿ ತಾತ, ತಿಂಡಿ ರೆಡಿ ಆಗಿದೆ. ಓಹೋ, ತಿಂಡಿ ರೆಡಿ ಆಗಿದೆ. ಬಾ ವಿವೇಕ್, ತಿಂಡಿ ಮಾಡೋಣ. ಮಾವ, ಸಂಜು ಇಲ್ಲೇ ಕೂತ್ಕೊಳ್ತಾರೆ, ನೀವು ಪ್ಲೀಸ್ ಅಲ್ಲಿ ಕೂತ್ಕೊಳ್ಳಿ. ಐ ಆಮ್ ಸಾರಿ. ಚಿನ್ನು, ಮಮ್ಮಿ, ಅದು ಹೆಡ್ ಆಫ್ ದ ಫ್ಯಾಮಿಲಿ ಸೀಟು, ಅದು ತಾತ ತಾನೆ. ಹೌದು ಪುಟ, ನಾನೇ ಹೆಡ್ ಆಫ್ ದ ಫ್ಯಾಮಿಲಿ. ಆದರೆ ಹೆಡ್ ಆಫ್ ದ ಫ್ಯಾಮಿಲಿ ಅಂತಂದ್ರೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು. ಇದನ್ನೆಲ್ಲ ಮನೇಲಿ ಯಾರು ಮಾಡ್ತಾರೆ? ಡ್ಯಾಡಿ ಮಾಡ್ತಾರೆ. ಅದಕ್ಕೆ ಈ ಸೀಟ್ ಅವ್ರಿಗೆ ಸರಿ. ಓಕೆ, ನಾವಿಬ್ರು ಹೀಗೆ ಇದ್ಬೋಣ. ತಿಂಡಿ ತಿನ್ನು. Hi Dad. Morning. Good morning. Hi Chino. How is your school? Fantastic Daddy. Good. ಸಂಜು, ಇವತ್ತು ಕೆಲಸದವಳು ಬೇರೆ ಬರಲಿಲ್ಲ. ನನಗೆ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಪ್ಲೀಸ್ ಸಂಜು, ನನಗಿವತ್ತು ನೀನು ಆಫೀಸಿಗೆ ಡ್ರಾಪ್ ಮಾಡ್ತೀಯಾ? ಓಕೆ. ನೀನು ತಿಂಡಿದ್ದೀನಲ್ವಾ? ನೋ ವೇ. ನಾನು 1 ನಿಮಿಷ ಲೇಟಾಗಿ ಹೋದರೂ ನನ್ನ ಮೇನ್ ಬಾಸ್ ಗುರ್ ಅಂತಾರೆ. ನಿನಗೆ ಗೊತ್ತಿದೆಯಲ್ಲ, ನಾನು ಅಲ್ಲೇ ಹೋಗಿ ತಿಂತೇನೆ. ಓಕೆ. ರಾಜಾ, ಮುಗೀತಾ ನಿಂದು? ನಡಿ, ನಿನಗೆ ಯೂನಿಫಾರ್ಮ್ ಹಾಕ್ತೀನಿ, ಬಾ. ಡ್ಯಾಡಿ, ತಿಂಡಿ ಹಾಕೊಳ್ಳಿ. ಸಂಜು, ಆಯ್ತಾ ಪ್ಲೀಸ್? ಯಾ, ಐ ಆಮ್ ರೆಡಿ. ಹರಿ ಅಪ್. ಮಾವ, ಇವತ್ತು ವಿವೇಕ್ನ ನೀವೇ ಸ್ಕೂಲ್ ಬಸ್ ಹತ್ತಿಸ್ಬಿಡಿ. ಈ ಕೀಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಎಲ್ಲಾದರೂ ಹೋಗಿ ಯಾವಾಗಲಾದರೂ ಬನ್ನಿ, ನಮಗೋಸ್ಕರ ಮಾತ್ರ ಕಾಯ್ಬೇಡಿ. ಓಕೆ? ಆಮೇಲೆ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ತಿಂಡಿ ಆದಮೇಲೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಡಿ. ಓಕೆ?